ರಾಹುಲ್ ಗಾಂಧಿ ದುಡ್ಡು ಹಾಕ್ತಾರೆ ಅಂತ ಪೋಸ್ಟ್ ಆಫೀಸಲ್ಲಿ ಕ್ಯೂ ನಿಂತಿದ್ದಾಯ್ತು. ಈಗ ಮೋದಿ ದುಡ್ಡು ಹಾಕ್ತಾರೆ ಅಂತ ಪೋಸ್ಟ್ ಆಫೀಸ್ ಮುಂದೆ ಜನ ಮುಗಿಬಿದ್ದಿದ್ದಾರೆ. ಟಕಾಟಕ್ಕ ಬೆನ್ನಿಗೆ ಈಗ ಮೋದಿ ಗ್ಯಾರಂಟಿಯ ವದಂತಿ ಸೃಷ್ಟಿಯಾಗಿದೆ. ಮೋದಿ ಹಣ ಹಾಕ್ತಾರೆ ಅಂತ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಪೋಸ್ಟ್ ಆಫೀಸ್ ಮುಂದೆ ಬೆಳ್ಳಂಬೆಳಗ್ಗೆ ಮಹಿಳೆಯರು ಕ್ಯೂ ನಿಂತಿದ್ದಾರೆ. ತಿಂಗಳಿಗೆ 3,000 ಹಾಕ್ತಾರೆ ಮೋದಿ ಅಂತ ವದಂತಿ ಸೃಷ್ಟಿಯಾಗಿತ್ತಂತೆ. ಆ ವದಂತಿಯನ್ನೇ ನಂಬಿ ಪೋಸ್ಟ್ ಆಫೀಸಿಗೆ ಬಂದಿದ್ದಾರೆ ಮಹಿಳೆಯರು. ಈಗ ಮೋದಿ 3ನೇ ಬಾರಿ ಗೆದ್ದಿದ್ದಕ್ಕೆ 3,000 ರೂಪಾಯಿ ದುಡ್ಡು ಬರುತ್ತೆ ಅಂತ ಯಾರೋ ಮೆಸೇಜ್ ಕ್ರಿಯೇಟ್ ಮಾಡಿ ಕಳಿಸಿದ್ದಾರೆ. ಇದನ್ನೇ ನಂಬಿ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಮುಖ್ಯ ಕಚೇರಿ ಮುಂದೆ ಜನ ಕ್ಯೂ ನಿಂತಿರೋದನ್ನು ಗಮನಿಸ್ತಾ ಇದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರಾಹುಲ್ ಗಾಂಧಿಯ ಟಕಾಟಕ್ ಆಯಿತು. ಇದೀಗ ಮೋದಿ ಗ್ಯಾರಂಟಿಯನ್ನು ನಂಬಿ ಜನರು ಇದೀಗ ಪೋಸ್ಟ್ ಆಫೀಸ್ ಧಾವಿಸಿ ಬಂದಿರುವಂತದ್ದು. ಸದ್ಯ ನಾನೀಗ ವಿಧಾನಸೌಧದ ಸನಿಹದಲ್ಲಿರುವಂತಹ ಪೋಸ್ಟ್ ಆಫೀಸ್ ನಲ್ಲಿ ಇದ್ದೇನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಸರತಿ ಸಾಲು ಕಂಡು ಬರ್ತಾ ಇದೆ. ಯಾಕಂದ್ರೆ ಮೋದಿ ಇತ್ತೀಚೆಗಷ್ಟೇ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪಟ್ಟಾಭಿಷೇಕ ಆಗಿತ್ತು. ಮೋದಿ ಪ್ರಧಾನಿ ಮಂತ್ರಿಯಾದ ಹಿನ್ನೆಲೆ ಜನರಿಗೆ 3,000 ಕೊಡ್ತಾರೆ ಅಂತ ಒಂದು ಮೆಸೇಜ್ ಕೂಡ ಹರಿದಾಡಿತ್ತು. ಇದನ್ನು ನಂಬಿ ಇದೀಗ ಮಹಿಳೆಯರು ಪೋಸ್ಟ್ ಆಫೀಸ್ ಬಂದಿರುವಂತದ್ದು. ಮಹಿಳೆಯರ ಜೊತೆಗೆ ಪುರುಷರು ಕೂಡ ಇದಾಗ ಕ್ಯೂ ನಿಂತು ಅಕೌಂಟ್ ಕೂಡ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿ ಕ್ಯೂ ನಿಂತಿರುವವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಯಾವ ಕಾರಣಕ್ಕೆ ಬಂದ್ರಿ ಸರ್? ಏನ್ ಸರ್? ಏನು ಇದು ಜೆಂಟ್ಸ್ಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನು ನಿಜಾನ ಸುಳ್ಳ ಗೊತ್ತಿಲ್ಲ, ನೋಡಬೇಕು. ಜೆಂಟ್ಸ್ ಇನ್ನು 1,500 ರೂಪಾಯಿ, ಲೇಡೀಸ್ಗೆ 3,000 ರೂಪಾಯಿ ಮೋದಿ ಕಡೆಯಿಂದ ಹೇಳಿದ್ದಾರೆ. ಬರತ್ತಾ ಬರಲ್ಲ ಗೊತ್ತಿಲ್ಲ. ನಿಮ್ಗೆ ಯಾರು ಹೇಳಿದ್ರು ಸರ್? ಯಾವ್ದಾದ್ರು ಅಫಿಷಿಯಲ್ಸ್ ಹೇಳಿದ್ರಾ ಇಲ್ಲ ಏನಾದ್ರು ಪೋಸ್ಟ್ ಏನಾದ್ರು ವೈರಲ್ ಆಯ್ತು ಏನಂತ? ಪಬ್ಲಿಕ್ ಹೇಳಿದ್ರು. ಸರ್, ಯಾವ ಕಾರಣಕ್ಕೆ ಕ್ಯೂ ನಿಂತಿದ್ದೀರಿ? ಇದು ಏನೋ ಬಡವರಿಗೆ ದಾರಿ ಮಾಡೋದಕ್ಕೆ ಮೋದಿ ಅವರು ಹೇಳಿದಾರಂತೆ, ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ನಮಗೂ ಯಾರು ಪಬ್ಲಿಕ್ ಆಗಿ ಹೇಳುದು ಈ ಥರ ಮಾಡಿಸಿ ಲೇಡೀಸ್ಗೂ ಜೆಂಟ್ಸ್ಗೂ ಈ ಥರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಷ್ಟು ಸರ್? ಏನೋ ಲೇಡೀಸ್ಗೆ 3,000, ಗಂಡ್ಸ್ಗೆ 1,500 ಕೊಡ್ತಾರೆ. ಬಟ್ ಆಗುತ್ತೋ ಇಲ್ವೋ ಬಟ್ ಗೊತ್ತಿಲ್ಲ. ಬಟ್ ಮಾಡಿಸೋಣ ಅಂತ ಮಾಡ್ತಾ ಇದ್ದೀವಿ. ಇಷ್ಟು ಇಲ್ಲಿ ಜನರು ಹೇಳ್ತಿರುವಂತ ಮಾತು. ಅಂದ್ರೆ ಮೋದಿ ಅವರು 3,000 ಕೊಡ್ತಾರೆ ಅಂತ ಹೇಳಿ ಒಂದು ಪೋಸ್ಟ್ ಕೂಡ ಹರಿದಾಡಿತು. ಇದರ ಬೆನ್ನಲ್ಲೇ ಇವತ್ತು ಪೋಸ್ಟ್ ಆಫೀಸ್ಗೆ ಕೂಡ ಮಹಿಳೆಯರು ಜೊತೆಗೆ ಪುರುಷರು ಕೂಡ ಧಾವಿಸಿ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.